Hi ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಚೆನ್ನಾಗಿದ್ದೀನಿ, ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದೀವಿ. ಇವತ್ತಿನ ವಿಡಿಯೋ ಏನು ಅಂತಂದ್ರೆ ನಾವು ಕಾಂತಾರ ಫಿಲಮ್ ನ ಆಲ್ಮೋಸ್ಟ್ 15 ಡೇಸ್ ಆಯ್ತಲ್ಲ ನೈನಾ ರಿಲೀಸ್ ಆಗಿ ಈಗ ನೋಡಕ್ ಹೋಗ್ತಿದೀವಿ. 10 ಕಾಲದ ಶೋ ಭಾರತೀಯ ಅದ್ ಆ ಮಾಲಿಗೆ ಹೋಗಿ ನೋಡ್ತಾ ಇದೀವಿ. ನಮ್ ಜೊತೆ ಕೊಡೆ ನಯನ ಎಕ್ಸ್ಟ್ರಾ ಪೀಸು ಫುಲ್ ಮಳೆ. ಎಸ್, ಮಳೆ ಬರ್ತಿತ್ತು. ಮಾಲ್ನ ಒಂದು 15 ಮಿನಿಟ್ಸಲ್ಲಿ ರೀಚ್ ಆದ್ವಿ. ಮಾಲ್ದು ಫುಲ್ಲು ಏನಂದರೆ ಪಿಕ್ಚರ್ ತಗೊಳಕ್ಕಾಗಲಿಲ್ಲ, ಏಕೆಂತಂದರೆ ಡೈರೆಕ್ಟ್ ಹಿಂದಿಂದ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ವಿ. ಭಾರತೀಯ ಮಾಲ್ ಆಫ್ ಬ್ಯಾಂಗ್ಳೂರು ಅಂತ. ಮಾಲ್ ಒಳಗೆ ಹೆಂಗಿದೆಯೋ ಅಂತ ನೋಡಿದ ನಾನು ಫಸ್ಟ್ ಟೈಮ್ ಈ ಮಾಲಿಗೆ ಹೋಗ್ತಾ ಇರೋದು. ಅಂದರೆ ನೈಟ್ ಹೋಗಿದಾಗ ಮಳೆ ಬಂದಾಗ ಮಾಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಂಥರ ಫುಲ್ಲು ಅದು ಲೈಟಿಂಗ್ಸ್ ಎಲ್ಲ ಅಂದರೆ ಒಂಥರ ಡೆಕೋರೇಟಿವ್ ಆಗಿತ್ತು. ಆ ಕಡೆ ಈ ಕಡೆ ಎಲ್ಲ ತುಂಬ ಒಂಥರ ಚೆನ್ನಾಗಿತ್ತು. ನಾವು ಮನೆನ 9:50 ಹಂಗೆ ಬಿಟ್ಟಿದ್ವಿ. ತುಂಬಾ ಮಳೆ ಇತ್ತು. ಆಮೇಲೆ ಮನೆಯಿಂದ ಮಾಲ್ ಏನು ಅಷ್ಟೊಂದು ದೂರದಲ್ಲಿಲ್ಲ, ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್ ಅಷ್ಟೇ ಜರ್ನಿ ಅಲ್ಲಿಂದ ಅಲ್ಲಿಗೆ. ಸೊ ಮನೆಗೆ ಈ ಥಿಯೇಟ್ರು ಹತ್ರ ಇದ್ದಿದ್ದರಿಂದ ನಾವು ಇದಕ್ಕೆ ಅಂದ್ರೆ ಇಲ್ಲಿ ನಾವು ತುಮಕೂರಿಂದ ಆಫೀಸ್ ಮುಗಿಸ್ಕೊಂಡು ಆಫೀಸಿಂದ ಬರೋದೇ ಇವರು 6:30, 7 ಆಗುತ್ತಲ್ವಾ. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಪಾಪನ್ ಬಿಟ್ಟು ಅವಳನ್ನೊಂದು ಸ್ವಲ್ಪ ಅಲ್ಲಿ ಆಟಾಡಿಸಿ ಮಲಗಿಸಿ ಬರೋಷ್ಟೊತ್ತಿಗೆ ಆ ಶೋನೇ ಕರೆಕ್ಟ್ ಅಂತ ಹೇಳ್ಬಿಟ್ಟು 10 ಕಾಲದ ಶೋ ಕರೆಕ್ಟ್ ಆಗುತ್ತೆ ಅಂತ ಹೇಳಿ 10:15ಗೆ ನಾವು ಬುಕ್ ಮಾಡಿದ್ವಿ. ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಅನ್ಸುತ್ತೆ ನಾನು 10:15ಗೆ ಅಂದ್ರೆ ಫ್ಯಾಮಿಲೀಸ್ ಎಲ್ಲ ಹೋದಾಗ ನಾವು 10:15ಗೆ ಒಂದ್ಸಲ ವಿಜಯನಗರದಲ್ಲಿ ಇದ್ದಾಗ ಹೋಗಿದ್ದು GT ಮಾಲ್ ಅಲ್ಲಿ. ಬಿಟ್ರೆ ಇದು ನೆಕ್ಸ್ಟ್ ಟೈಮ್ ಅಷ್ಟೇನೆ. ಆಕ್ಚುಲಿ ಇದನ್ನ ನಾನೇ ಡಿಲೇ ಮಾಡಿದೆ ಅನ್ಸುತ್ತೆ. ಇವರು ಅಂದ್ರೆ ದಾವಣಗೆರೆಗೆನೆ ಆಲ್ರೆಡಿ ಬುಕ್ ಮಾಡಕ್ ಹೋಗ್ಬಿಟ್ಟಿದ್ರು. ರಿಲೀಸ್ ಆಗಿ ದಸರಾಗ್ ರಿಲೀಸ್ ಆಗಿತ್ತಲ್ಲ ಅವಾಗ ನೆಕ್ಸ್ಟ್ ಡೇ. ನಾವು ಅವತ್ತು ಟಯರ್ಡ್ ಆಗಿರೋದ್ರಿಂದ ಫಸ್ಟ್ ಎಲ್ರು ಹೋಗೋಣ ಅಂತ ಒಪ್ಕೊಂಡು ಒಬ್ಬೊಬ್ರೆ ಬಿಟ್ಟು ನೆಕ್ಸ್ಟ್ ಅಲ್ಲಿ ಇದಾದ್ಮೇಲೆ ಇಲ್ಲಿ ನಂದು ಪಾಪದು ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಎಗೇನ್ ಮತ್ತೆ ಅಡ್ಜಸ್ಟ್ ಆಗಕ್ಕೆ ಅನ್ನೋದಕ್ಕಿಂತ ನಮಗೆ ಟಿಕೆಟ್ ಸಿಗ್ಲಿಲ್ಲ ಇಲ್ಲಿ. ಯಾಕೆಂದ್ರೆ ಮಾಲ್ ಒಂದ್ ಸ್ವಲ್ಪ ನಮ್ ಮನೆಗ್ ತುಂಬಾ ಹತ್ರ ಇರೋದ್ರಿಂದ ನಾವೆಲ್ಲೋ ಬೇರೆ ಮಾಲ್ಗೆ ಹೋಗಿ ಓರಿಯನ್ ಮಾಲು ಆ ಕಡೆಗೆಲ್ಲ ಹೋಗಿ ಪಾಪು ಇಲ್ಲಿ ಏನಾದ್ರು ಪಾಪು ತುಂಬಾ ಕಟ ಮಾಡ್ತಿದ್ದಾಳೆ ಅಂದ್ರೆ ಎದ್ಬೇಕಾದ್ರೆ ಹೋಗ್ಬೋದಿತ್ತು. ಒಂದು 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಮನೆಗೆ ಆಗ್ತಿರೋದ್ರಿಂದ ಅದಕ್ಕೆ ನಾವು ಈ ಮಾಲ್ನೇ ಪರ್ಟಿಕ್ಯುಲರ್ಲಿ ಚೂಸ್ ಮಾಡಿದ್ದು. ಈ ಮಾಲಲ್ಲೂ 4DX ಇರೋದ್ರಿಂದ ನಮಗೆ ಈ ಮಾಲ್ ತುಂಬಾ ಸೂಟಬಲ್ ಆಯ್ತು ನಾವು ಬಂದಿದ್ದಕ್ಕೆ. ಇನ್ನೇ ಬಂದ್ವಿ. ಕಾಂತಾರ ಮೂವಿದು ಇದು ಬರೋಷ್ಟೊತ್ತಿಗೆ ಅಂದ್ರೆ ಏನ್ ಫೇಮಸ್ ಸಾಂಗ್ ಇತ್ತಲ್ಲ ಅದು ವಿಡಿಯೋ ರಿಲೀಸ್ ಆಗ್ಬಿಟ್ಟಿತ್ತು. ಅದೊಂದು ಡಿಸಪಾಯಿಂಟ್ ಆಯ್ತು ಅಷ್ಟೇನೆ. ಬಿಟ್ರೆ ಅಂದ್ರೆ ಯಾರು ಏನು ಕತೆ ಕೇಳಿದ್ರು ನಾವು ಕೇಳಿಸ್ಕೊಂತಿರ್ಲಿಲ್ಲ. ಅಂದ್ರೆ ಎಕ್ಸೈಟ್ ಆಗಿ ಅಲ್ಲೇ ಹೋಗ್ಬಿಟ್ಟು ಅದ್ರ ಕತೆ ನೋಡ್ಬೇಕು ಅಂತ. ಯಾಕಂದ್ರೆ ಕಾಂತಾರ 1 ನಾನ್ ನೋಡಿದಾಗ ನಂದಿನ ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನೋಡಿದ್ವಿ. ನೆಕ್ಸ್ಟ್ ಕಾಂತಾರ 2 ಇವಾಗ ಹೋಗ್ತಾ ಇರೋದು. ಹಾರ್ಡ್ಲಿ ಒಂದು 3 years ಆಗಿದೆ ಅಂತ ಅನ್ಕೊಂತೀನಿ. 3 years ಅದಕ್ಕೂ ಜಾಸ್ತಿನೇ. ಸೊ ತುಂಬಾ ಎಕ್ಸೈಟ್ ಆಗಿದೆ. ನಮ್ಮ ಅಕ್ಕ ಆಲ್ರೆಡಿ ಹೋಗಿ ನೋಡ್ಕೊಂಡ್ ಬಂದಿದ್ಲಲ್ಲ, ಅವಳು ಹೇಳ್ತಾ ಇದ್ಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಇರೋದಿಲ್ಲ. ಅಂದ್ರೆ ನಾನೇನ್ ಅನ್ಕೊಂಡಿದ್ನೆ ಮುಗಿಯುತ್ತಲ್ಲ ಕಾಂತಾರ 1 ನೆಕ್ಸ್ಟ್ ಅವ್ರ ಮಗನಿಂದ ನೆಕ್ಸ್ಟ್ ಚಾಪ್ಟರ್ ನ ಮಾಡಿದ್ರೆ ಅಂತ. ಬಟ್ ಅದು ತುಂಬಾನೇ ಉಲ್ಟಾ ಆಗಿದೆ. ಅಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಇಲ್ಲೋ ತುಂಬಾ ದೈವಿ ಶಕ್ತಿನ ಕೊಡುತ್ತೆ. ಅಂದ್ರೆ ಒಂದೊಂದ್ ಮೂಮೆಂಟ್ ಅಲ್ಲೂ ನಾವು ಕೈ ಮುಗಿಲಿಲ್ಲ ಅಂದ್ರೂ ಅದು ಬಂದ್ಬಿಡುತ್ತೆ. ಅಂದ್ರೆ ಆ ದೇವ್ರನ್ನ ತೋರ್ಸಿರೋ ರೀತಿ ಆಗ್ಲಿ, ಅದು ಮ್ಯೂಸಿಕ್ ಆಗ್ಲಿ, ಮೇನ್ಲಿ ಮ್ಯೂಸಿಕ್, ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ನನಗೆ ಅಷ್ಟು ಫಿಲಮ್ ಹುಚ್ಚಿಲ್ಲ, ನನ್ನ ಹಸ್ಬೆಂಡಿಗಂತೂ ಈ ಕನ್ನಡ ಫಿಲಮ್ ಅಂತಲ್ಲ ಯಾವ ಫಿಲಮ್ ರಿಲೀಸ್ ಆದ್ರೂ, ಬಟ್ ನಮ್ ಕನ್ನಡ ಫಿಲಮ್ ಮಸ್ಟ್ ಅಂಡ್ ಶುಡ್ ಈ ವೀರೋ ಅಂತಲ್ಲ ಅವರಿಗೆ
ಫಿಲಮ್ಸ್ ನೋಡ್ತಾನೆ ಇರ್ತಾರೆ. ನಾವು ಮುಂಚೆ ಎಲ್ಲ ಆಫೀಸಿಂದ ಡೈರೆಕ್ಟ್ ಆಗಿ ಮನೆಗೂ ಹೋಗ್ತಿರ್ಲಿಲ್ಲ, ಬುಕ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಹಂಗೆ ಫಿಲಮಿಗೆ ಕರ್ಕೊಂಡು ಹೋಗ್ಬಿಡೋರು. ಇದೇ ನೀವೇನ್ ನೋಡ್ತಾ ಇದೀರಲ್ಲ, ಈ ಹಾಲ್ ಫುಲ್ 4DX ಸೀಟ್ಸ್. ಫಸ್ಟ್ ಟೈಮ್ ನಾನು ಕೂಡ 4DX ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಆಕ್ಚುಲಿ ನಾವು ಈ ಥಿಯೇಟರ್ ಭಾರತೀಯ ಮಾಲಾ ಸಿಟಿಯಲ್ಲಿ ಬುಕ್ ಮಾಡಿರೋದು. ಮಾತಾಡ್ತೀನಿ ಅಂತ ಅನ್ಕೋಬೇಡಿ, ಥಿಯೇಟರ್ ಮಾಡ್ಲಿಲ್ಲ, ಹೊಡೆದು ಫಸ್ಟ್ ಟೈಮ್ 4DX ಸೀಟ್ನ ಬುಕ್ ಮಾಡ್ಕೊಂಡು ಕೂತಿರೋದು. ಈ 4 ಸೀಟು ಈ ಪುಣ್ಯಾತ್ಮ ಬುಕ್ ಮಾಡಿರೋದು. ನಮಗಿನ್ನು ಏನು ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಫಸ್ಟ್ ಟೈಮ್ ಇದು ನೋಡಿ ರಿಕ್ಲೈನರ್ ಅಂತಂದ್ವಿ, ಅಲ್ವಂತ ಇದು ಜೋಕಲ್ಲಿ ತೋರಿಸೋ ಜಸ್ಟ್ ಹಿಂಗ್ ತಗೋ. ಇವ್ರಿಗೆ ಗೊತ್ತು ಏನು 4DXಗೂ 2DXಗೂ ಏನು ಡಿಫ್ರೆನ್ಸ್ ಅಂತ. ಅಂದ್ರೆ ಇವಾಗ 3D ಇಲ್ಲಿ ನಾವು ಅದು ಒಳಗ್ ಹೋಗಿದೀವಿ ಅಂತ ಅನ್ಸತ್ತಲ್ಲ, ಆ ತರ ಅನ್ಸತ್ತ. ಕನ್ನಡ ಮಳೆ ಬಂತು ಅಂದ್ರೆ ಬಬಲ್ಸ್ ಬರುತ್ತೆ. ಜೋರ ಮಾತಾಡೇನಾ? ಮಳೆ ಬಂತು ಅಂದ್ರೆ ಬಿಡ್ತಾರ. ನಾವ್ ಆಕ್ಚುಲಿ ಮಧ್ಯಾಹ್ನ ಬುಕ್ ಮಾಡಿದೀವಿ. ಇದು ನಮ್ಮ ಅಕ್ಕನ ಎಕ್ಸ್ಪೀರಿಯನ್ಸ್. ಮಧ್ಯ ಬುಕ್ ಮಾಡ್ಕೊಳ್ರಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತೈತೆ ಅಂತ ನಾನು ಹೇಳ್ತಿದ್ದೀನಿ. ಮಧ್ಯ ಬುಕ್ ಮಾಡ್ಕೊಳ್ಳಿ, ಅದನ್ನ ಹಾಕಿದ್ರೆ ಇದು ಬರ್ತದೆ ಬಿಡು. ಓಕೆ, ವಿಲ್ ಸ್ಟಾರ್ಟ್ ದ ಮೂವಿ. ನೀವು ಇದೇನು ಕ್ಲಿಪ್ಪಿಂಗ್ ಹಾಕಲ್ಲ, ಓಸತಿ ಕಾಪಿರೈಟ್ಸ್ ಅಂತ ಜಸ್ಟ್ ನೇಮ್ ಹಾಕ್ತೀವಿ ಅಷ್ಟೇ. ಓಕೆ, ಬಾಯ್. ಲಾಸ್ಟ್ ರಿವ್ಯೂ ಕೊಡ್ತೀವಿ. ಹಾಕೋಕ್ಕೂ ಮುಂಚೆ 4DX ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಂತಂದು ಫಿಲಮ್ ಸ್ಟಾರ್ಟ್ ಹಾಕೋ ಮುಂಚೆ ಅದೊಂದು ಅಡ್ವರ್ಟೈಸ್ ತರ ಕೊಟ್ಟು, ಈ ತರ ಎಲ್ಲ ಈ ತರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ವಿತ್ ಸೌಂಡ್ಸು, ಫಾಗ್ ಅಂತ ಎಲ್ಲ ಹೇಳ್ಬಿಟ್ಟು ಒಂದು ತೋರಿಸ್ತಿದ್ವಿ. ಒಂದು ಗೊತ್ತಿಲ್ಲ, ಹೇಳ್ತಾಳೆ ಸುಮ್ಮನೆ. ನಿಜಾನೇ, ಅದು ಸ್ಮೆಲ್ ಬರುತ್ತೆ. ಹೇಳೋದೇನ ಅದೇ 4DX ಏನು ಅನ್ಕೊಂಡಿದ್ಯಾ? ಒಳ್ಳೆ ಕಾಫಿ ಕೊಡ್ದು ಹೋಗ್ ನೈನಾ. ಏನಂತೆ? ಬಾ, ಹೋಗೋಣ, ಬರ್ತಾಳವಳು. ಇಂಟರ್ವಲ್ ಮುಗಿಸ್ಕೊಂಡು ಇಂಟರ್ವಲಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಬಂದು ಫಿಲಮ್ಸು ಎಂಡ್ ಬಂದೇ ಬಿಟ್ವಿ. ಅಲ್ಲಿ ನೋಡಿ 4DX ಇಂದ ಯಾವ ಥರ ಅಂದರೆ ಅಲ್ಲಿ ಎಂಡ್ ಸೀನಲ್ಲೂ ಫಾಗ್ ಎಲ್ಲ ಇದೆ, ಅಂದರೆ ಇಲ್ಲೂ ಫಾಗ್ ಬರ್ತಾ ಇದೆ. ಫುಲ್ಲು ಏನದು ಸೀಟ್ಸ್ ಎಲ್ಲ ಶೇಕ್ ಆಗ್ತಿದ್ದಾವೆ. 4DX ತುಂಬ ಚೆನ್ನಾಗಿದೆ, ಬಟ್ ನನಗೆ ಹೇಳ್ತಿದ್ದೀನಲ್ಲ, ಸೀಟು ಕಂಜೆಸ್ಟ್ ಅಂತ ಅನಿಸ್ತು. ಸ್ವಲ್ಪ ಅಂದರೆ ಮೈನೋವು ಇಲ್ದಂಗೆ ಹೋಗ್ಬಿಟ್ಟು ಮೈನೋವು ಮಾಡ್ಕೊಂಡು ಬರ್ತೀವೇನೋ ಅಂತ ಅನಿಸ್ತು. ಅದರದ್ದೇನು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ಮುಗಿಸ್ಕೊಂಡು ಇವಾಗ ಗಾಡಿ ಪಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ಬರ್ತಾ ಇದ್ದೀವಿ. ಒಂದ್ಸಲ 4DX ಈ ಫಿಲಮಿಗೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಒಳ್ಳೇದೇನೆ ಅಂತ ಅನಿಸುತ್ತೆ. ನೋಡಿ ನಿಮ್ಮದು ಕಂಫರ್ಟೇಬಲ್. ಎಸ್ ಬಾಸ್, ಹೌಸ್ ದ ಮೂವಿ? ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. 4DX ಅಲ್ಲಿ ನೋಡಿದ್ ನಾವು. ಅದೊಂಥರ ಹೆಂಗೆ ಅಂದ್ರೆ ಮೈ ರೋಮಾಂಚನ ಆಗ್ತಿತ್ತು ಪ್ರತಿಯೊಂದು ಸೀನಿಗೂ. ಬಟ್ ಆದ್ರೆ ಸ್ವಲ್ಪ ಮೈ ನೋವಾಯ್ತು ಕೊನೆಗೆ ಬರ್ಬೇಕಾದ್ರೆ. ಅದು ಎತ್ತಾಕೋದು ಎಲ್ಲ ಮಾಡ್ಬಿಟ್ಟು. ಆದ್ರೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿದೆ, ಒಳ್ಳೆ ಮೂವಿ, ಎಲ್ಲರೂ ನೋಡ್ಬೇಕಾದಂತ ಮೂವಿ. ಫೈನಲ್ ಮೈಂಡ್ ಬ್ಲೋಯಿಂಗ್, ಅನ್ಬಿಲಿಯಬಲ್. ಹೌಸ್ ದ ಮೂವಿ? ಅಮೇಝಿಂಗ್. ಮಿನಿ ವಸಂತ್ ಆಕ್ಟಿಂಗ್ ಮಾತ್ರ ಮಸ್ತ್ ಇಷ್ಟ ಆಯ್ತು. ರಿಷಬ್ ಶೆಟ್ಟಿದು ಅಷ್ಟೇ, ಎಸ್ಪೆಷಲಿ 4DX ಅಲ್ಲಿ ನೋಡಿದಂತೂ ಸೂಪರ್ ಆಗಿತ್ತು. ನಂಗಂತೂ ಇಷ್ಟ ಆಯ್ತು. ನಿದ್ದೆ ಬಿಟ್ಟು ನೋಡಿದಕ್ಕೂ ಸಾಕಾಯ್ತು. ಇವಾಗ ಟೆನ್ಷನ್ ಆಗ್ತಿರೋದು ನಾಳೆ ಕಾಲೇಜಿಗೆ ಹೋಗ್ಬೇಕಲ್ಲ ಅಂತ ಅಷ್ಟೇ. ಮೂವಿ ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್. 4DX ಬಂದು ನೋಡ್ರಿ. ನಾವು ಇಷ್ಟೊಂದು ದಿನ ವೇಟ್ ಮಾಡಿ ಬಂದಿದ್ದು ಕೂಡ 4DX ಟಿಕೆಟ್ ಸಿಕ್ಕಿರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ ಅಂತ ವಾಪಸ್ ಹೋಗೋದು. ಎಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಅಂತಂದ್ರೆ, ಪಾಪುನ ಅಂದ್ರೆ ತುಮಕೂರಲ್ಲೇ ನೋಡ್ಬೋದಿತ್ತು, ಬಟ್ ಸುಮ್ಮನೆ ಡೌ ಮಾಡ್ತಾಳೆ ಅನ್ಕೊಂಬಿಡಿ. 4DX ತುಂಬಾ ಮಾಲಲ್ಲಿ ಬಿಟ್ಟಿದ್ದಾರೆ, ಬೆಂಗಳೂರಲ್ಲಿ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ. ನಮಗೆ ಈ ಮಾಲಲ್ಲೇ ಬೇಕಿತ್ತು. ರೀಸನ್ ಬಂದು ನನ್ನ ಮಗಳನ್ನ ಅಕ್ಕನ ಮನೆಗೆ ಬಿಟ್ಬಿಟ್ಟು ಬರ್ಬೇಕಿತ್ತು. ಸೊ ನಾವು ಈ ಥಿಯೇಟರ್ ಅಲ್ಲೇನೆ 4DX ನಮಗೆ ಟಿಕೆಟ್ ಸಿಗೋವರೆಗೂ ವೇಟ್ ಮಾಡಿ ಪಾಪು ಬಿಟ್ಟು 4DX ಅಲ್ಲೇ ನೋಡ್ಬೇಕು ಅಂತ ಬಂದು ನೋಡಿದ್ದು. ದಟ್ಟು 10 ಕಾಲ್ ಶೋ. ಅದು ಬಂದ್ರು 10 ಕಾಲಿಗೆ ನಾವು ಅನ್ಕೊಂಡಿದ್ದು ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ, ಬಟ್ ಎಲ್ಲ ಸೀಟು ಫುಲ್ಫಿಲ್ ಆಗಿತ್ತು. ನೋಡೋದೇ ನೋಡ್ತೀರಾ, ಇನ್ನೊಂದು 200 ಜಾಸ್ತಿ ಖರ್ಚು ಮಾಡ್ಬಿಟ್ಟು ನಮ್ಮ ಕನ್ನಡ ಸಿನಿಮಾ ಬೆಳೀಲಿ.
ಚೆನ್ನಾಗಿ ನೋಡಿ 4DX ಅಲ್ಲೇ ಆದ್ರೆ ಬಂದ್ ನೋಡಿ, ಇಲ್ಲಾಂದ್ರೆ 2DX ಅಲ್ಲೂ ಸಖತ್ ಆರಾಮಾಗಿದೆ. ಯಾಕೆ 2DX ಅಲ್ಲಿ ಬೆನಿಫಿಟ್ ಏನಂದ್ರೆ ಆರಾಮಾಗಿ ನೋಡ್ಬೋದು. ನನಗೆ ಅನ್ಸಿದ್ದು 4DX ಚೇರ್ ಕಂಜೆಸ್ಟೆಡ್ ಆಗುತ್ತೆ. ನಾನೊಂದ್ ಸ್ವಲ್ಪ ಫುಲ್ ಕಂಫರ್ಟ್ ಆಗಿ ಕುತ್ಕೊಂಡು ನೋಡಿದ್ದು, ಚಕ್ಲಿ ಬಕ್ಲ ಎಲ್ಲ ಹಾಕೊಂಡು ನನಗೆ ಜಾಗ ಸಾಲಿಲ್ಲ. ಸೊ ಅದೊಂದು ಡ್ರಾಬ್ಯಾಕ್ ಅನಿಸ್ತು ನನಗೆ 4DX ಚೇರ್ ಅಲ್ಲಿ. ಬಿಟ್ರೆ ಅದ್ರದ್ದು ಮೂವಿಂಗು ಅದೆಲ್ಲ ಸಖತ್ತಾಗಿದೆ. ಅಂದ್ರೆ ಅಲ್ಲಿ ಏನು ನಡೀತಿದ್ಯೋ ಅದ್ರದ್ದು ಫೈಟಿಂಗ್ ಸೀನ್ಸ್ ಎಲ್ಲ ಅದೇ ತರ ನಮಿಗೂ ಎಕ್ಸ್ಪೀರಿಯನ್ಸ್ ಮಾಡಿಸುತ್ತೆ 4DX ಅಲ್ಲಿ. ಅದು ಫಾಗ್ ಆಗ್ಲಿ ಎಲ್ಲದನ್ನು ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನೀವು ಆದ್ರೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಇಲ್ಲಾಂದ್ರೆ ಎಲ್ಲಾದ್ರೂ ಓಕೆ ಕಾಂತಾರ ಫಿಲಮ್ ನೋಡಿ, ತುಂಬಾ ಚೆನ್ನಾಗಿದೆ. ಎಸ್, ರಿವ್ಯೂ ಕೇಳ್ತಾ ಮನೆಗೆ ತಲುಪೇ ಬಿಟ್ವಿ. ನಾನು ಆವಾಗಲೇ ಹೇಳಿದ್ನಲ್ವ ಮನೆಯಿಂದ ಮಾಲು ತುಂಬ ಹತ್ರನೇ ಇದೆ ಅಂತ. ಹಾಗೆಯೇ ಕಾಂತಾರ ಎಕ್ಸ್ಪೀರಿಯೆನ್ಸು ನಾವಂತೂ ಮಾಡಿದ್ವಿ. ಇನ್ನೂ ಯಾರ್ಯಾರು ಮೂವಿ ನೋಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ನಿಮ್ಮ ಹತ್ರ ಥಿಯೇಟ್ರಲ್ಲಿ ಮೂವಿ ನೋಡಿ ಬೆಳೆಸಿ ಮೂವಿನ, ಕನ್ನಡ ಮೂವಿನ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.